ಅಂದುಕೊಂಡಂತೆ ಆಗಿದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕಾಗಿತ್ತು. ಸೊ ಎಲ್ಲ ಒಂದು ಕಡೆ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಸಮಾಧಿಯನ್ನು ತೆರವು ಮಾಡಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಒಂದು ಕಡೆ ಅಭಿಮಾನಿಗಳಿಗೆ ಬೇಸರ ಆಗಿದೆ. ಈಗ ಅಭಿಮಾನ್ ಸ್ಟುಡಿಯೋದಲ್ಲಿ ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ, ಯಾಕಂದರೆ ಕಾನೂನಿನ ತೊಡಕಿದೆ. ಸೊ ಹಾಗಾಗಿ ಅಭಿಮಾನಿಗಳು ಆದರೂ ಕೂಡ ಹುಟ್ಟುಹಬ್ಬವನ್ನು ನಿಲ್ಲಿಸಿಲ್ಲ. ಯಾಕಂತ ಹೇಳಿದ್ರೆ ಕಾನೂನಿನ ಏನೇ ಅಡೆತಡೆ ಬಂದರೂ ನಾವು ಓಕೆ ಕಾನೂನನ್ನು ಗೌರವಿಸ್ತೀವಿ, ಆದರೆ ಅದ್ರ ಜೊತೆಗೆ ವಿಷ್ಣುವರ್ಧನ್ ಅವರ ಏನು ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ಅನ್ನುವಂಥದ್ದು ಏನು ಅಭಿಮಾನ್ ಸ್ಟುಡಿಯೋದಿಂದ ಸಮೀಪದಲ್ಲೇ ಅವರು ಖಾಸಗಿ ಜಾಗದಲ್ಲಿ ಏನು ವೀರಕಪುತ್ರ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ವಿಷ್ಣುವರ್ಧನ್ ಅವರ 75ನೇ ಹುಟ್ಟುಹಬ್ಬ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಸೊ ನಮ್ಮ ಬಳಿ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ನೋಡ್ಬೋದು ಇಲ್ಲಿ ಮಂಟಪದ ರೀತಿ ಅಂದರೆ ದೇವಸ್ಥಾನವನ್ನೇ ವಿಷ್ಣುವರ್ಧನ್ ಅವರಿಗೆ ನಿರ್ಮಾಣ ಮಾಡಿರುವಂಥದ್ದು ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ. ಇನ್ನು ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಭಾಗಗಳಿಂದ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಎಲ್ಲ ಒಂದು ಕಡೆ ಸಂಭ್ರಮ ಕಳೆಗಟ್ಟಿದೆ. ಈ ಬಾರಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಘೋಷಣೆ ಆಗಿದೆ. ಅದ್ರ ಜೊತೆಗೆ 75ನೇ ಹುಟ್ಟುಹಬ್ಬ ಅವ್ರದ್ದು ವರ್ಷದ್ದು. ಸೊ ವಿಶೇಷ. ಸೊ ಎಲ್ಲೊಂದು ಕಡೆ ಸಂಭ್ರಮ ಇನ್ನೂ ಅತಿ ಹೆಚ್ಚಾಗಬೇಕಾಗಿತ್ತು. ಎಲ್ಲೊಂದು ಕಡೆ ಅಭಿಮಾನ್ ಸ್ಟುಡಿಯೋದಲ್ಲಿ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕೆ ಒಂದಿಷ್ಟು ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಸಾಕಷ್ಟು ಅಭಿಮಾನಿಗಳು ಇದನ್ನು ಮಾತಾಡ್ತಾರೆ. ಸರ್, ಎಲ್ಲಿಂದ ಬಂದಿದ್ದೀರಾ? ನಾನು ಬೆಂಗಳೂರಿಂದನೇ ಬಂದಿದ್ದೇನೆ. ಈ ಬಾರಿ ವಿಷ್ಣುವರ್ಧನ್ ಅವರ ಒಂದು ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರಿ. ಸೊ ಎಲ್ಲ ಒಂದು ಕಡೆ ಕಾನೂನಿನ ತೊಡಕಿದೆ, ಅಭಿಮಾನ್ ಸ್ಟುಡಿಯೋದಲ್ಲಿ ಪ್ರವೇಶ ಇಲ್ಲ ಅಭಿಮಾನಿಗಳಿಗೆ. ಸೊ ಪರ್ಯಾಯವಾಗಿ ಇಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಾ ಈ ಜಾಗದಲ್ಲಿ, ಏನೇನಿದೆ ಸರ್? ಸ್ವಲ್ಪ ಬೇಸರ ಇದೆ. ಆದ್ರೂ ನಾವು ಹುಟ್ಟುಹಬ್ಬವನ್ನು ಅದ್ದೂರಿಯಿಂದ ಆಚರಿಸ್ತಾ ಇದ್ದೀವಿ. ಅದೊಂದು ಖುಷಿನೂ ಇದೆ. ಇತ್ತೀಚೆಗೆ ರಾಜ್ಯ ಸರ್ಕಾರ ಬೇರೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸಿದೆ. ಅದು ನಮಗೆ ಭಾಳ ಹೆಮ್ಮೆ ಕೊಡುವಂಥ ವಿಷಯ. ವಿಷ್ಣುವರ್ಧನ್ ಅವರು ಯಾವತ್ತೂ ತಮ್ಮ ಒಂದು ಪ್ರಶಸ್ತಿಗೆ ಆಗಲಿ ಒಂದು ಇದಕ್ಕೆ ಪ್ರಚಾರಕ್ಕಾಗಲಿ ಅವರು ಬಯಸಿ ಹೋದವರಲ್ಲ. ಅದೇ ಅರಸಿ ಬರೋಂಗೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ವಿಷ್ಣುವರ್ಧನ್ ಅವರು ಹುಟ್ಟುಹಬ್ಬ ಅದ್ದೂರಿಯಾಗಲಿ 75ನೇ ವರ್ಷ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಜೈ ವಿಷ್ಣುವರ್ಧನ್ಗೆ ಜೈ. ಸರ್, ಈ ಸಾರಿ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿತ್ತು. ಸೊ ನೀವು ಅಭಿಮಾನ್ ಸ್ಟುಡಿಯೋದಲ್ಲೇ ಪುಣ್ಯಭೂಮಿಯಲ್ಲೇ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡ್ಬೇಕು ಅಂದ್ಕೊಂಡಿದ್ರಿ. ಎಲ್ಲೊಂದು ಕಡೆ ಬೇಜಾರಾಗ್ತಾ ಇಲ್ಲ? ಸರ್, ನಮ್ಮ ಹೆಸರು ಗಣೇಶ್ ಅಂತ, ನಾನು ಬಳ್ಳಾರಿಯಿಂದ ಬಂದಿದ್ದೀನಿ. ಸರ್, ನಮಗೆ ವಿಷ್ಣುದಾದಂದು ನಾವು ಅಭಿಮಾನ್ ಸ್ಟುಡಿಯೋದಲ್ಲಿ ಆಚರಣೆ ಮಾಡ್ತು ಅಂತ ಅಂದ್ಕೊಂಡು ಬಂದಿದ್ದೇನು ಸರ್, ನಿಜಾನೇ. ಬಟ್ ಅಲ್ಲಿ ಪೊಲೀಸ್ ಜನಸಂಖ್ಯೆ ಜಾಸ್ತಿ ಸೇರಿದ್ರಿಂದ ಅವರೆಲ್ಲ ಹೇಳಿದ್ರು ಸರ್, ಅಲ್ಲಿ ಇದೆಲ್ಲ ಇದು ಸ್ವಲ್ಪ ಕೋರ್ಟ್ ಕಡೆ ಇದೆ, ಆ ಥರ ಆಗುತ್ತೆ, ಈ ಥರ ಆಗುತ್ತೆ, ಕೆಳಗಡೆ ಇದು ಮಾಡ್ತಿದ್ದಾರೆ ಅಂತ ಹೇಳಿದ್ರು ಸರ್. ಇಲ್ಲಿ ನಮ್ಮ ಸಾರು ಕಿಚ್ಚ ಸುದೀಪ್ ಸಾರ್ಗೂ ಹಾಗೂ ವೀರಕಪುತ್ರ ಶ್ರೀನಿವಾಸ ಅಣ್ಣವ್ರಿಗೂ ನಾವು ತುಂಬ ಹೃದಯಪೂರ್ವಕ ಧನ್ಯವಾದಗಳು ಹೇಳಬೇಕು. ಯಾಕೆಂದರೆ ಅಭಿಮಾನಿಗಳೆಲ್ಲ ಒತ್ತಡಿಗೆ ಈಗಲಿಂದಲೇ ಬರ್ತಾನೇ ಇದ್ದಾರೆ. ಲಕ್ಷಾಂತರ ಜನಗಳು ಸೇರ್ತಾರೆ. ಹಂಗಾಗಿ ಇಲ್ಲಿ ಮಾಡೋದು ನಮಗೆ ತುಂಬ ಖುಷಿ ಇದೆ ಸರ್. ಆಮೇಲೆ ಕರ್ನಾಟಕ ಸರ್ಕಾರ ಏನಿದೆ ಅಲ್ಲ, ಕರ್ನಾಟಕ ರತ್ನ ಏನು ಸರ್, ಪದ್ಮಭೂಷಣನೂ ಕೊಡಬೇಕಂತ ನಮ್ಮ ಆಸೆ ಸರ್. ನೀವೆಲ್ಲಿಂದ ಬಂದಿದ್ದೀರಾ? ಯಾವ ಊರು? ನಾವು ಕೊಪ್ಪಳದಿಂದ ಬಂದಿದ್ದೀನಿ ಸರ್. ಈ ವರ್ಷ 75ನೇ ಹುಟ್ಟುಹಬ್ಬ ಅವ್ರಿಗೆ ಭಾಳ ದುಃಖ ಆಗ್ತಾ ಇದೆ. ಜಾಗ ಇಲ್ಲ, ಅಲ್ಲಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಬೇಕಂದ್ರೆ ಪೊಲೀಸರು ಬಿಡ್ತಾ ಇಲ್ಲ. ಅಲ್ಲಿಂದ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಭಾಳ ತುಂಬ ದುಃಖ ಆಗ್ತಾ ಇದೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರಕ್ತ ಘೋಷಣೆ ಮಾಡಿದ್ದು ತುಂಬ ಧನ್ಯವಾದಗಳು ಸರ್. ನೀವೆಲ್ಲಿಂದ ಬಂದಿದ್ದೀರಾ? ಏನು ಮುಖದ ಮೇಲೆಲ್ಲ ಫುಲ್ ವಿಷ್ಣುದಾದ ಅಂತೆಲ್ಲ ಬರ್ಕೊಂಡಿದ್ದೀರಾ? ಏನು ವಿಶೇಷ? ಇವತ್ತು ಅವರ ಅಭಿಮಾನ, ಇವತ್ತು ಅವ್ರದ್ದು ಹುಟ್ಟುಹಬ್ಬ 75ನೇ ವರ್ಷ. ಇವತ್ತು ಅವ್ರದ್ದು ಹುಟ್ಟುಹಬ್ಬ ತುಂಬ ಖುಷಿ ಆಯ್ತೈತೆ. ಕಿಚ್ಚ ಸುದೀಪ್ ಸರ್ ಇಲ್ಲಿ ಜಾಗ ಖರೀದಿ ಮಾಡಿದ್ದಾರೆ. ಇನ್ಮೇಲೆ ವಿಷ್ಣುದಾದಂಗೆ ಗಂಡು ಮಗ ಇಲ್ಲ ಅಂತ ಕೊರತೆ ಇತ್ತು ಸರ್ ಇಷ್ಟು ವರ್ಷ. ಆದರೆ ಇನ್ನು ಮುಂದೆ ಆ ಕೊರತೆ ಇಲ್ಲ ಸರ್. ಯಾಕೆಂದರೆ ಕಿಚ್ಚ ಸುದೀಪ್ ಸರ್ ಇದ್ದಾರೆ ಸರ್. ಇನ್ಮೇಲೆ ಅವರು ಪುಣ್ಯಭೂಮಿ ಕೆಡುವಾದಾಗ ಯಾವೊಬ್ಬ ನಟನೂ ಬಂದು ಮುಂದೆ ಮಾತಾಡಲಿಲ್ಲ ಸರ್. ಯಾವೊಬ್ಬ ನಟನೂ ಮುಂದೆ ಮಾತಾಡಲಿಲ್ಲ. ಮುಂದೆ ನಿಂತ್ಕೊಂಡು ಮಾತಾಡಿದ್ದು ಅಂತಾರೆ ಕಿಚ್ಚ ಸುದೀಪ್ ಒಬ್ಬರೇ ಸರ್. ಅವ್ರಿಗೆ ದತ್ತು ಪುತ್ರ ಸರ್ ಕಿಚ್ಚ ಸುದೀಪ್. ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ ಅಂತಿದ್ದೀರಾ. ಸೊ ಅವರ ಯಾವ ಸಿನಿಮಾ ಇಷ್ಟ? ಸೊ ಸಿನಿಮಾದ ಯಾವುದಾದ್ರೂ ಒಂದು ಖಡಕ್ ಡೈಲಾಗ್ ಹೇಳ್ಬೋದು? ಎಲ್ಲ ಸಿನಿಮಾನು ಇಷ್ಟನೇ ಸರ್. ಈ ಅಂಜದೆ ಎದೆಯಲ್ಲಿ ನಂಜೇ ಇಲ್ಲ, ತಲೆ ತಗ್ಗು ಆಳಲ್ಲ, ತಲೆ ತಗ್ಗಿಸಿ ಬಾಳಲ್ಲ. ಈ ರಾಮಚಾರಿನ್ ಕೆಣಕೋ ಗಂಡು ಇನ್ನೂ ಹುಟ್ಟಿಲ್ಲ, ಗಂಡೇ ಹುಟ್ಟಿಲ್ಲ. ಈ ಭೀಮನ ಬಲದವನು, ಚಾಣಕ್ಯನ ಛಲದಲವನು, ಈ ದುರ್ಗದ ಹುಲಿಯವನು. 12 ವರ್ಷ. ಸೊ ನೀವೊಂದು ಡೈಲಾಗ್. 100 ವರ್ಷ. ನಮ್ಮ ಬಾಸು ಮುಂಚೆ ಈ ಥರ ಆಗುತ್ತೆ ಅಂತಲೇ ಸಾಂಗ್ ಮುಖಾಂತರ ತಿಳಿಸ್ಕೊಡ್ತು. ಅಯ್ಯಪ್ಪ ಯಾವ ಸಾಂಗ್ ಗೊತ್ತಾ? ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ಅಂಗೈಲಾಗದ ಜಾಗ ಸಾಕು ಆಯಾಗಿರೋಕೆ ಅಂತ
ಸಾಂಗ್ ಮುಖಾಂತರ ತಿಳಿಸ್ಕೊಟ್ರೆ ಸರ್ಕಾರಕ್ಕೆ ವಾಣಿಜ್ಯ ಮಂಡಳಿ ಎಲ್ಲದಕ್ಕೂ ಸರ್ಕಾರಕ್ಕೆ ಅಂಗೈಲಾಗದ ಜಾಗ ಕೊಡಿ ಅಂತ ಅವರೇ ಸಾಂಗ್ ಮುಖಾಂತರ ತಿಳಿಸ್ಕೊಟ್ಟ ವ್ಯಕ್ತಿಗೆ ಅಂಗೈಲಾಗದ ಜಾಗ ಕೊಡ್ತಾ ಇಲ್ಲ ಇವತ್ತು. ಅಂಗೈಲಾಗದ ಜಾಗ ಕೊಡ್ತಾ ಇಲ್ಲ ಸರ್. ಸೊ ನೀವೆಲ್ಲಿಂದ ಬಂದಿದ್ದೀರಾ? ಸೊ ನೀವು ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ ಅಂತ ಹೇಳ್ತಾ ಇದ್ದೀರಾ. ಸೊ ಸಿನಿಮಾದ ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ತೀರಾ? ಇದು ಯುಗ ಯುಗಗೊಳ್ಳೆ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿವನಗೊಳ್ಳೆ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನಡುಗಲಿ ಭೂಮಿ ಬಿಡಿಯಲಿ ನೀನೇ ಏಕಾದ ಜೀವ, ಮೂಡಿ ಬಂತು ನಮ್ಮ ಪ್ರೇಮ ಶಾಶ್ವತ. ನಮ್ಮ ಮಳವಳ್ಳಿ ಪಕ್ಕ ನೆಟ್ಗಲ್ಲಿಂದ ಬಂದಿರೋದು ಮಾದೇಶ ಅಂತ. ಆದರೆ ನಮ್ಗೆ 15 ಗುಂಟೆ ಜಾಗ ಕೊಟ್ಟಿದ್ರೆ ನಮಗೆಲ್ಲ ಭಾಳ ಖುಷಿ ಆಗ್ತಾ ಇತ್ತು, ಭಾಳ ಸಂತೋಷ ಆಗ್ತಾ ಇತ್ತು. ಆದರೆ ಈಗ ತುಂಬ ನೋವು ಆಯ್ತಾ ಇದೆ, ಒಂದು ಕಡೆ ಖುಷಿ ಸಂತೋಷ ಆಯ್ತಾ ಇದೆ ನಮಗೆ. ನೀವೆಲ್ಲಿಂದ ಬಂದಿದ್ದೀರಾ? ಸರ್ ನಾವು ಬಳ್ಳಾರಿಯಿಂದ ಬಂದಿದ್ದೀವಿ ಸರ್. ಸರ್ ಈಗ ಅವ್ರು ನಮ್ಮ ಬ್ರದರ್ ಹೇಳಿದಾಗೆ ವಿಷ್ಣು ದಾದನ ಗತ್ತು ಇಡೀ ಪ್ರಪಂಚಕ್ಕೆ ಗೊತ್ತು ಸರ್. ಇವ್ರಿಗೆ ಯಾರಿಗೆ ಕೆಲವ್ರಿಗೆ ಗೊತ್ತಿಲ್ಲ, ದಾದನ ಗತ್ತು ಪ್ರಪಂಚಕ್ಕೆ ಗೊತ್ತು ಸರ್. ಈಗ ಅವರು ನಮ್ಮ ಫ್ರೆಂಡ್ ಹೇಳಿದ ಪ್ರಕಾರ ನಮ್ಮ ವಿಷ್ಣು ದಾದಾಗೆ ಕಿಚ್ಚ ಸುದೀಪ್ ಸರ್ ಹಿರಿಮಗನೂ ಹೌದು ಕಿರಿಮಗನೂ ಹೌದು. ಅವರಿಂದನೇ ವೀರಕಪುತ್ರ ಶ್ರೀನಿವಾಸ ಅಣ್ಣವರು ಕಿಚ್ಚ ಸುದೀಪ್ ಸರ್ಗೆ ನಮ್ಮ ಅನಂತ ವಂದನೆಗಳು ಸರ್. ನಮಗೆ ನೀವೆಲ್ಲಿಂದ ಬಂದಿದ್ದೀರಾ? ಮಂಡ್ಯದಿಂದ ಬಂದಿದ್ದೀನಿ, ಕಾಂತರಾಜು ಅಂತ ಹೇಳಿ. ಇದು 75ನೇ ವರ್ಷದ ಹುಟ್ಟುಹಬ್ಬ. ಜೊತೆಗೆ ನಮಗೆ ಇನ್ನೊಂದೇನಪ್ಪ ದುಃಖಕ್ಕಾಗುವಂಥ ಒಂದು ಒಳ್ಳೆಯ ವಿಷಯ ಏನಪ್ಪ ಅಂತಂದರೆ, ಪುಣ್ಯಭೂಮಿ ವಿಷಯ ಅಂತ ಬಂದಾಗ ನನಗೆ ನನ್ನ ಒಂದು ಪ್ರೆಸೆಂಟ್ ನೀವೆಲ್ಲ ನೋಡಿದ್ದೀರಾ, ಪುಣ್ಯಭೂಮಿ ಒಡೆದಾಕ್ದಾಗ ಅವತ್ತು ನಾನು ಪ್ರೆಸ್ ಮೀಟಲ್ಲಿ ನಾನೇ ನಿಮ್ಮ ಜೊತೆ ನಾನು ಮಾತಾಡಿದ್ದೀನಿ. ಜೊತೆಗೆ ಈ ಒಂದು ಸಂತೋಷ ಆದರೆ ಜೊತೆಗೆ ಈಗ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ನಮಗೆ ಅರ್ಧ ಎಕರೆ ಜಾಗನ ಕೊಡಿಸಿ ತುಂಬ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ಏನಪ್ಪ ಈ ಸಂದರ್ಭದಲ್ಲಿ ಹೇಳೋದು, ದಯವಿಟ್ಟು ಸರ್ಕಾರಕ್ಕೆ ನನ್ನ ಕಡೆಯಿಂದ ಒಂದು ಮನವಿ ಇದೆ. ಏನಪ್ಪ ಅಂದರೆ ದಯವಿಟ್ಟು ಆದಷ್ಟು ಬೇಗ ಈಗೇನು ಅಪ್ಪಾಜಿಗೆ ಕರ್ನಾಟಕ ರತ್ನ ಕೊಟ್ಟಿದ್ದು, ನಾವೇ ಕೊಟ್ಟಿದ್ದು ಆ ರತ್ನಕ್ಕಿಂತ ಹೆಚ್ಚಾಗಿ ನಾವು ಅಭಿಮಾನಿಗಳ ರತ್ನ. ದಾದಾ ಯಾವಾಗಲೂ ಹೇಳಿದ್ದಾರೆ, ನನಗೆ ರತ್ನ ಯಾವುದು ಬೇಡ, ನನ್ನ ಅಭಿಮಾನಿಗಳೇ ಪ್ರಾಣ ಅಂತ ಹೇಳಿದ್ದಾರೆ. ಅಭಿಮಾನಿಗಳೇ ನನ್ನ ಪ್ರಾಣ ಅಂತ ಹೇಳಿದ್ದಾರೆ. ಸಾಹಸ ಸಿಂಹ ಅಭಿನಯ ಭಾರ್ಗವ ಕಲಾ ಸಾಮ್ರಾಟ್ ವಿಷ್ಣು ಮಹಾರಾಜ್ ಕೈ, ವಿಷ್ಣು ಮಹಾರಾಜ್ ಕೈ, ವಿಷ್ಣು ಮಹಾರಾಜ್ ಕೈ. ಸೊ ನೀವು ಅಪ್ಪಟ ಅಭಿಮಾನಿ ಅಂತ ಹೇಳ್ತಿದ್ದೀರಾ. ಸಿನಿಮಾದ ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬೋದಾ ವಿಷ್ಣುವರ್ಧನ್ ಅವ್ರದ್ದು? ವಿಷ್ಣುವರ್ಧನ್ ಅವರು ಡೈಲಾಗ್ ಹೇಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ನಾವೊಂದು ತುಮಕೂರು ನಿಟ್ಟೂರಿಂದ ಬಂದ್ವಿ ಸಹ. ಇವತ್ತು ಬಂದು ಭಾಳ ಬೇಜಾರಾದ ಸಹ. ಅದು ಕರ್ನಾಟಕ ರತ್ನ ಕೊಟ್ಟಿದ್ದು ಸಂತೋಷನೇ, ಅಲ್ಲಿ ಜಾಗ ಬಿಡಲಿಲ್ವಲ್ಲ ಅದಕ್ಕೆ ಭಾಳ ನಿರಾಸೆ ಆಗಿ ಅಲ್ಲಿಂದ ಒಂದು ತುಮಕೂರು ನಿಟ್ಟೂರು ಗುಬ್ಬಿ ತಾಲೂಕು ಅಲ್ಲಿಂದ ಬಂದಿದ್ವಿ ಸಹ. ನಾವು ಏನು ಈ ಥರ ಮಾಡಿ ಅನ್ಯಾಯ ಮಾಡಬಾರ್ದು. ಇಂಥ ನಟ ಯಾರಿಗೂ ಇಲ್ಲದೆ ಇಲ್ಲ, ಆ ಥರ ನಟನೇ ಇಲ್ಲ ವಿಷ್ಣು ದಾದ. ಸೊ ನೀವು ನಾಗರಾಹು ಚಿತ್ರದಲ್ಲಿ ವಿಷ್ಣುವರ್ಧನ್ ಹಾಕಿರೋ ಶರ್ಟ್ ಹಾಕಿದ್ದೀರಾ. ಸೊ ಎಷ್ಟು ಅಭಿಮಾನ ಆಗ್ತಿದೆ ಅವ್ರ ಮೇಲೆ, ಅಭಿಮಾನ ಇರುವಂಥದ್ದು ಮೆರೀತಾ ಇದ್ದೀರಾ. ಸೊ ವಿಷ್ಣುವರ್ಧನ್ ಅವ್ರಿಗೆ ಈ ರೀತಿ ಆಗ್ತಾ ಇದೆ, ಬೇಜಾರಾಗ್ತಿದೆ. ಆದರೆ ನಾನು ಒಂದು ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಾಡಿನ ರಾಜ ಸಿಂಹ, ಕರುನಾಡಿನ ರಾಜ ಸಾಹಸ ಸಿಂಹ. ಸೊ ಇದಿಷ್ಟು ಅಭಿಮಾನಿಗಳ ಮಾತಾಗಿರುವಂಥದ್ದು. ಏನಂತ ಹೇಳಿದ್ರೆ, ವಿಷ್ಣುವರ್ಧನ್ ಅವ್ರ ವಿಚಾರದಲ್ಲಿ ಎಷ್ಟೇ ಅನ್ಯಾಯ ಆದರೂ ಕೂಡ ನಾವು ಸಹಿಸ್ಕೊತೀವಿ, ಆದರೆ ಅವರ ಅಭಿಮಾನವನ್ನು ಬಿಡೋದಿಲ್ಲ. ಸೊ ವಿಷ್ಣುವರ್ಧನ್ ಅವರನ್ನು ನಾವು ಹೆಗಲ ಮೇಲೆ ಹೊತ್ತು ಮೆರೆಸ್ತೀವಿ ಎನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.